ಅಕಸ್ಮಾತ್ ಸರ್ ನಮ್ಮ ರೈತರಿಗೆ ಹೂವು ಫಾರ್ಮಿಂಗ್ ಮಾಡಿದಾರೆ ನಮ್ಮ ತಿಂಗಳಿಗೆ 1 ಎಕರೆ ಒಳಗೆ ಎಷ್ಟು ಇದು ಗಳಿಸ್ಬೋದು ಸರ್ ರೈತ ಎಲ್ಲ ಸರಿ ಅಂತಂದ್ರೆ ಒಂದು ಎಲ್ರಿ ನಾವು ಜಾಬ್ ಮಾಡಿದ್ರೆ ಎಷ್ಟು 45,000 ರೂಪಾಯಿ ನಮ್ಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅಷ್ಟು ನಮ್ಮ ಹೊಲ್ದಾಗೆ ಫ್ರೀ ಆಗಿ ಗಳಿಸ್ಬೋದು ಸರ್ 1 ಎಕರೆನಾಗ 1 ಎಕರೆಗೆ ಹೂವು ಫಾರ್ಮಿಂಗ್ ಮಾಡಿದಾರೆ 40ರಿಂದ 50,000 ತನಕ ಮಾಡ್ಕೋಬೋದು ಸರ್ ನೋಡಿದ್ರೆ ಸರ್ ಎಲ್ಲ ಖರ್ಚು ತೆಗೆದು ಪ್ರೊಡಕ್ಷನ್ ಫಾರ್ಮಿಂಗ್ ಮಾಡಿದ್ರೆ ನಮ್ಮ ರೈತರಿಗೆ ಬೆನಿಫಿಟ್ ಆಗತ್ತತ್ವ ಇಲ್ಲ ಅಂತ ಹೇಳಿ ಈ ವಿಡಿಯೋನಲ್ಲಿ ನಿಮ್ಗೆ ಡೀಟೇಲ್ ವಿವರಾಗಿ ಹೇಳ್ತೀವಿ. ಆಮೇಲೆ ಅವ್ರ ಕಡೆ ಡಿಫ್ರೆಂಟಾಗಿ ಫ್ಲವರ್ಸ್ ಬೆಳೆಸ್ತಾರೆ. ಮ್ಯಾರಿಗೋಲ್ಡ್ ಆಗಲಿ ಅಥವಾ ಬುಲೆಟ್ ಹೂವು ಆಗಲಿ ಅಥವಾ ರೋಸಸ್ ಆಗಲಿ ಭಾಳ ಅದ, ಚೆನ್ನಾಗಿ ಭಾಳ ಅದ. ನಿಮ್ಗೆ ಕಂಪ್ಲೀಟ್ ವಿಡಿಯೋ ತೋರಿಸಿ ಇದರಲ್ಲಿ. ಆಮೇಲೆ ಸರ್ ಕೂಡ ನಿಮಗೆ ಯಾವ ಥರ ಪ್ಲಾಂಟೇಷನ್ ಮಾಡಬೇಕು ಅಥವಾ ಹೂವದಲ್ಲಿ ಪ್ಲಾಂಟೇಷನ್ ಮಾಡಿದ್ರೆ ಬೆನಿಫಿಟ್ ಅದ ಅಥವಾ ಇಲ್ಲ ಅಂಥೇಳಿ ನಿಮ್ಗೆ ವಿಡಿಯೋಲಿ ಗೊತ್ತಾಗ್ಬಿಡುತ್ತೆ. ಆಮೇಲೆ ಅದಕ್ಕಿಂತ ಮುಂಚೆ ನಿಮ್ದು ಯಾರು ಹೊಸಬ್ರು ಇದ್ದರೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿರಿ, ನಮ್ಮ ಫೇಸ್ಬುಕ್ ಪೇಜ್ ಫಾಲೋ ಮಾಡಿರಿ. ಆಮೇಲೆ ನಮ್ಮ ರೈತರ ಜೊತೆನೂ ಶೇರ್ ಮಾಡಿರಿ, ಅವ್ರಿಗೆ ಗೊತ್ತಾಗಲಿ ಈ ಥರ ಫಾರ್ಮಿಂಗ್ ಮಾಡಿದ್ರೆ ಅನುಕೂಲ ಆಗುತ್ತೆ, ಬೆನಿಫಿಟ್ ಆಗುತ್ತೆ ಅಂತ ಹೇಳಿ. ಸೊ ನಾವು ಈಗ ಸ್ಟಾರ್ಟ್ ಮಾಡೋಣ ಸರ್. ಸರ್ ಇದು ಆ್ಯಕ್ಚುಲಿ ಪಪ್ಪಾಯ ಪ್ಲಸ್ ಹೂವದು ಫಸ್ಟ್ ಟೈಮ್ ರೋಸಸ್ ಇದು ಇದ್ರೊಳಗೆ ಮಾತ್ರ ಮಾಡ್ಕೋಬೋದು ಸರ್. ಅದು ಆ ವೆರೈಟಿ ಒಳಗೆ ಬರಂಗಿಲ್ಲ ಸರ್. ಅದು ಗಿಡ ಫುಲ್ ಹೈಟೇ ಬರುತ್ತೆ. ಅದು ಯಾವ ವೆರೈಟಿ ಸರ್? ಇದು ಪನ್ನೀರ್ ವೆರೈಟಿ ಸರ್. ಪನ್ನೀರ್ ವೆರೈಟಿ ಏನು ಸರ್? ಸ್ವಲ್ಪ ಗುಲಾಬಿ ಫುಲ್ ಕಲರ್ ಬರ್ತದೆ. ಇದು ಸ್ವಲ್ಪ ಇಲ್ಲ ಸರ್, ಗಿಡ ಫುಲ್ ಹೈಟ್ ಬರುತ್ತೆ, ಫುಲ್ ಕವರ್ ಆಗುತ್ತೆ ಸರ್. ಪಪ್ಪಾಯ ಅದ್ರೊಳಗೆ ಮಾಡ್ಕೊಂಬರ್ಲಿಲ್ಲ ಸರ್. ಓಕೆ ಸರ್. ಬಟನ್ ರೋಸ್ ಒಳಗೆ ಮಾಡ್ಬೋದು ಸರ್. ಇದು ಬಟರ್ ರೋಸ್ ಏನು ಸರ್? ಇದು ಬಟನ್ ರೋಸ್ ಸರ್. ಬಟನ್ ರೋಸ್ ಹೆಸರು ಮೀರಾಬಲ್ ಅಂತ ನಾವೆಲ್ಲ ನಮ್ಮ ಲೋಕಲ್ ಭಾಷೆದ ಬಟನ್ ರೋಸ್ ಅಂತ ಕರಿತೀವಿ ಸರ್. ಸರ್ ಇದು ರೋಸ್ ಎಷ್ಟನೇ ಇಯರ್ ಸರ್? ಇದು 4ನೇ ವರ್ಷ ಬೆಳೀತಿ ಸರ್. ಇದು 4ನೇ ವರ್ಷ ಸರ್ ಇದು? ಓಕೆ ಸರ್. ಡೈಲಿ ಎಷ್ಟು ಕೆಜಿ ತನಕ ನೀವು ಕಟಾವು ಮಾಡ್ತೀವಿ ಸರ್? ಡೈಲಿ 20 kg ಹೊಂಟಿದೆ ನೋಡಿ ಸರ್ ಇದ್ರೊಳಗೆ. ಇದು ಅದ್ರೊಳಗೆ ಡೈಲಿ 20 kg. ಇದು 1 ಎಕರೆ ಇಲ್ಲ, 10 ಗುಂಟೆ ಸರ್. ಇದು 10 ಗುಂಟೆ ಒಳಗೆ 20 kg ಡೈಲಿ. ವಾವ್ ಸರ್. ಮಾರ್ಕೆಟ್ ಪ್ರೈಸ್ ಹೆಂಗೆ ಸರ್ ನಡೆದಿದ್ದು? ಸರಾಸರಿ 60-70 ತಿಳ್ಕೊಂಡು 200 ತನಕ ಮಾರುತ್ತೆ ಸರ್. 200 ತನಕ ಆಗುತ್ತೆ. ಮ್ಯಾಕ್ಸಿಮಮ್ ಎಷ್ಟು ತನಕ ಹೋಗಿದೆ ಸರ್ ಇದು? ಇದು ಲಾಸ್ಟ್ 500 ತನಕ ಹೋಗೈತೆ ಸರ್. ದಸರಾ ದೀಪಾವಳಿ 500 ತನಕ ಹೋಗೈತೆ ರೀ ದಸರಾ ದೀಪಾವಳಿ ಟೈಮ್ನಾಗ. ಶ್ರಾವಣ ದಸರಾ ದೀಪಾವಳಿ ಟೈಮ್ನ ಹೆಚ್ಚಿಗೆ ಡಿಮ್ಯಾಂಡ್ ಇರುತ್ತೆ ಸರ್. ಹೆಚ್ಚಿಗೆ ಡಿಮ್ಯಾಂಡ್ ಇರುತ್ತೆ ಸರ್. ಸರ್ ಇದಕ್ಕೆ 4 ವರ್ಷ ಅಂತ ಹೇಳ್ತಿದ್ರಲ್ಲ, ಸ್ಪೆಷಲಿ ಇದಕ್ಕೆ ಫಸ್ಟಿಗೆ ನಾವು ಪ್ಲಾಂಟೇಶನ್ ಮಾಡಿದಾಗ ಗೊಬ್ಬರ ಹೆಂಗೆ ಹಾಕಿ ಚಾಲು ಮಾಡ್ಬೇಕು ರೈತರಿಗೆ ಗೊತ್ತಾಗ್ಬೇಕಂದ್ರೆ ಸರ್? ಮೊದಲು ನಾವು ಭೂಮಿ ಸಿದ್ಧತೆ ಮಾಡ್ಕೊಂಡು ಸರ್ ತಿಪ್ಪಿ ಗೊಬ್ಬರ ಕೊಟ್ಕೊಂಬಾರ ಸರ್. ಓಕೆ ಸರ್. ಹೊಲಕ್ಕೆ ರೀ? ಹೊಲಕ್ಕೆ. ಹಾಂ ಸರ್. ಸರಿಯಾಗಿ ಉಳುಮೆ ಮಾಡ್ಕಿಸಿಂದ ಡ್ರಿಪ್ ಎಳ್ಕೊಂಡ್ಬಿಡ್ತೀವಿ ಸರ್. ಓಕೆ ಸರ್. ಸಾಲಿನ ಸಾಲಿಗೆ 8 ಫೀಟ್ ರೀ. ಗಿಡದಿಂದ ಗಿಡಕ್ಕೆ 2 ಫೀಟ್ 3 ಫೀಟ್ ಸರ್. 3 ಫೀಟ್ ಇಟ್ಕೋತೀವಿ ಸರ್. ಓಕೆ ಸರ್. ಗಿಡದಿಂದ ಗಿಡಕ್ಕೆ. ಹಾಂ ಹಾಂ. ನಾಟಿ ಮಾಡಿದ್ಮೇಲೆ ನೀರು ಕೊಟ್ಕೋತ ಹೋಗೋದು ಸರ್. ಓಕೆ ಸರ್. ಒಂದು 2 ಮಂತ್ ಆದ್ಮೇಲೆ ಮೇಲ್ ಗೊಬ್ಬರ ಅಂತ ಕೊಡ್ತೀವಿ ಸರ್. DAP MOP. ಓಕೆ. DAP MOP ಯಾವ ಥರ ಎಷ್ಟು ಕೊಡ್ತೀರಿ ಸರ್? ಅದು ಇದು ಒಂದು ಎಕರೆಗೆ ಹಿಸಾಬ್ ಅಂದ್ರೆ ನಮ್ಮ ರೈತರಿಗೆ ಎಕರೆ ಅಂದ್ರೆ ಈಗ 10 ಗುಂಟೆ ಅಂತಂದ್ರೆ 50 kg ಸರ್. 50 kg. 50 kg DAP, 50 kg MOP. ಇಲ್ಲ ಸರ್, ಮಿಕ್ಸ್ ಎಲ್ಲ ಮಿಕ್ಸ್ 50 kg. ಓಕೆ ಸರ್. ಓಹೋ. ಸೊ ಆ ಥರ ಸರ್. ಅದಾದ್ಮೇಲೆ ಈಗ ನೀವು ಯಾಕಂದ್ರೆ ಈಗ 15ರಿಂದ 20 ವರ್ಷ ಆಯ್ತು ಸರ್ ಹೂವು ಮಾಡ್ತಾ ಇದ್ರಿ. ನಮ್ಮದು ಗುಲ್ಬರ್ಗ ಒಳಗೆ ಭಾಳ ನಿಮ್ಮದು ಹೆಸರು ಸರ್, ಸ್ಪೆಷಲ್ ಹೂವು ಫಾರ್ಮಿಂಗ್ ಒಳಗೆ. ಈಗ ನಮ್ಮ ರೈತರಿಗೆ ಸರ್ ಇವು ಸಸಿಗಳು ಎಲ್ಲಿ ಸಿಗತ್ತೆ ಮತ್ತು ಎಷ್ಟು ಕಾಸ್ಟ್ ಆಗುತ್ತೆ 1 ಎಕರೆಗೆ ಹಿಸಾಬ್ಲಿಂದ? 1 ಎಕರೆಗೆ ಸರ್ ಇದು 1800ಲಿಂದ 2000 ಗಿಡ ಕೊಂಡಿರ್ತದೆ ಸರ್. ಓಕೆ ಸರ್. 1 ಎಕರೆ. ಹಾಂ ಹಾಂ. ಇದು ಮಾರ್ಕೆಟ್ ಪ್ರೈಸ್ ಬಂದು ನಮ್ಗೆ ಅಗಿ ಏನದ ಸರ್, ಅಲ್ಲಿಂದ ನಮ್ಮ ಡೆಲಿವರಿನೇ 16 ರೂಪಾಯಿ ಬೀಳುತ್ತೆ ಸರ್. ಇಲ್ಲಿ ಡೋರ್ ಡೆಲಿವರಿ. ಹಾಂ ಸರ್. ಸೊ ಆಲ್ಮೋಸ್ಟ್ ಆಲ್ 1 ಎಕರೆ ನಾವು ಪ್ಲಾಂಟ್ ಮಾಡ್ಬೇಕಂದ್ರೆ 40,000ರಿಂದ 50,000 ರೂಪಾಯಿ ಖರ್ಚು ಬರುತ್ತೆ ಸರ್. ಖಾಲಿ ಅಗಿ ಪ್ಲಾಂಟೇಶನ್ ಎಲ್ಲನೇ ಬರ್ತದೆ ಸರ್. 40-45,000 ರೂಪಾಯಿ ಖರ್ಚು ಬರ್ತದೆ. ಈಗ ಅಗಿನೂ ಹಾಕಿದ್ವಿ ಸರ್, ಪ್ಲಾಂಟೇಶನ್ ಮಾಡಿದ್ವಿ. ನೀವು ಗೊಬ್ಬರನೇ ಹೇಳಿದ್ರಿ, ತಿಪ್ಪೆ ಗೊಬ್ಬರ ಹಾಕ್ಬೇಕು ಇನ್ಶಿಯಲಿ. ಅದಕ್ಕೆ ರೋಟೋವೇಟರ್ ಎಲ್ಲ ಹೊಡೆದು ಆಮೇಲೆ DAP ಯೂರಿಯಾ ಏನಾದ್ರು ಮೇಲ್ ಗೊಬ್ಬರ ಗಿಡ ನಾಟಿ ಆದ್ಮೇಲೆ ಸರ್. ಸರ್ ಅದು ಆದ್ಮೇಲೆ ಮತ್ತೆ ತಿಂಗಳಿಗೆ ಅಥವಾ 2 ತಿಂಗಳಿಗೆ ಅಥವಾ ಏನಾರ ಗ್ಯಾಪ್? 2 ತಿಂಗಳಿಗೆ 3 ತಿಂಗಳಿಗೊಮ್ಮೆ ಸ್ವಲ್ಪ ಇಳುವರಿ ಕುಂಠಿತ ಆದಾಗ ಮತ್ತೆ ಸ್ವಲ್ಪ ಗೊಬ್ಬರ ಕೊಟ್ಕೋತೀವಿ ಸರ್. ಗೊಬ್ಬರ ಕಂಟಿನ್ಯೂ. ಓಕೆ ಸರ್. ಅಂದ್ರೆ ಮಂತ್ಲಿ ಒಂದಿಷ್ಟೇ ಕೊಡ್ಲೇಬೇಕು ಸರ್ ಅದಕ್ಕೆ. ಇದಕ್ಕೆ ಕಂಪಲ್ಸರಿ. ತಿಪ್ಪೆ ಗೊಬ್ಬರ ನೀವು ಹೆಚ್ಚಿಗೆ ಯೂಸ್ ಮಾಡ್ತೀರಂದ್ರೆ ಸರ್ಕಾರಿ ಗೊಬ್ಬರ ಏನು ಹೆಚ್ಚಿಗೆ ಕೊಡಬೇಕಾಗಿಲ್ಲ. ಒಂದು ವೇಳೆ ಅದು ಹೆಚ್ಚಿಗೆ ನಿಂಬಲ್ಲಿ ಇಲ್ಲ ಅಂತಂತ ಹೇಳಿದಾಗ ಮೇಲ್ ಗೊಬ್ಬರ ಅಂತೂ ಕೊಡಲೇಬೇಕಾಗತ್ತೆ ಸರ್. ಓಕೆ. ಈಗ ಸರ್ ಅದು ಆಯಿತು. ಪ್ಲಾಂಟೇಶನ್ ಮಾಡಿದ್ಮೇಲೆ ಇದಕ್ಕೆ ಏನಾರ ವಿಡಿಸೈಡ್ ಹೂವು ಏನಾರ ಹೊಡೆದಿರಿ ಸರ್ ಅಥವಾ ಏನಾರ ಖಾಲಿ ಮ್ಯಾನ್ಯುವಲಿ ತೆಗಿಬೇಕು? ಮ್ಯಾನ್ಯುವಲಿ ತೆಗಿತೀವಿ ಸರ್. ಆಮೇಲೆ ರೂಟರ್ ಹುಡ್ಕೋತೀವಿ ಸರ್. ನಮ್ದೆಲ್ಲ ಸಣ್ಣದು ರೋಟರ್, ಸಣ್ಣ ಟ್ರ್ಯಾಕ್ಟರ್ ಇದೆ ಸರ್. ನಾವೆಲ್ಲ ಒಳಗೆಲ್ಲ ರೋಟರ್ ಹುಡ್ಕೋತೀವಿ ರೀ. ಓಕೆ. ಸ್ವಲ್ಪ ಇದ್ದಾಗ ಲೇಬರ್ ಅಂತ ತೆಗಿಸ್ತೀವಿ ಸರ್. ಓಕೆ. ಸೊ ಆಲ್ಮೋಸ್ಟ್ ಆಲ್ ಈಗ ಹುಲ್ಲಿನ ಎಣ್ಣೆ ಹೊಡಿಬೋದ್ರಿ. ಆದ್ರೆ ಸ್ವಲ್ಪ ಇಳುವರಿ ಕುಂಠಿತ ಆಗುತ್ತೆ, ಕ್ವಾಲಿಟಿ ಡೌನ್ ಆಗುತ್ತೆ ಸರ್. ಓಕೆ. ಸೊ ವಿಡಿಸೈಡ್ ಹೊಡೆದಾರ ಸ್ವಲ್ಪ ಕ್ವಾಲಿಟಿ ಡೌನ್ ಆಗುತ್ತೆ ಸರ್. ಕಲರ್ಸ್ ಸ್ಕಿಡ್ ಆಗುತ್ತೆ ರೀ. ಓಕೆ. ಸ್ವಲ್ಪ ಇಳುವರಿ ಒಳಗೆ ಬಿ ಡೌನ್ ಆಗುತ್ತೆ ಸರ್. ಸೊ ಆಲ್ಮೋಸ್ಟ್ ಆಲ್ ಸಜೆಷನ್ ಅಂದ್ರೆ ಕೆಮಿಕಲ್ ಹೊಡಕ್ ಹೋಗ್ಬೇಡ್ರಿ. ರೋಟೋವೇಟರ್ ಹೊಡೆದು ಹುಲ್ ಬಿದ್ರೆ ಬಿ ಏನು ಫರಕ್ ಬೀಳಂಗಿಲ್ಲ. ಹಾ ಸರ್. ಗಿಡ ಮ್ಯಾಗ ಬಂದಿರ್ತಾರೆ, ಸಾಲಿನಿಂದ ತೆಗೆಸ್ಕೊಂಡು ಒಳಗಿಂದ ರೋಟರ್ ಹೊಡ್ಕೊಂಡ್ರೆ ಬಿ ನಡೀತದೆ ಸರ್. ಓಕೆ ಸರ್. ಅದು ಆಯ್ತು ಸರ್. ಈಗ ಪ್ಲಾಂಟೇಶನ್ ಆದ್ಮೇಲೆ ನಮ್ಮ ರೈತರಿಗೆ ಸರ್ ತೆಲಾಗಂದ್ರೆ ಈಗ ಪ್ಲಾಂಟೇಶನ್ ಮಾಡಿದ್ಮೇಲೆ ಎಷ್ಟು ದಿವಸ ಹೂವು ಚಾಲು ಆಗ್ತದೆ? ಇದು ಪ್ಲಾಂಟೇಶನ್ ಆದ ಕೂಡಲೇ 1 ಮಂತಿಗೆ ಹೂ ಸ್ಟಾರ್ಟ್ ಆಗುತ್ತೆ ಸರ್. ಇದು
ಒಂದು ತಿಂಗಳಿಗೆ ಚಾಲು ಆಗ್ತೈತ್ರಿ? ತಿಂಗಳಿಗೆ ಸ್ಟಾರ್ಟ್ ಆಗುತ್ತೆ ಸರ್ ಅದು. ಹಾಂ. ಅದು ಗಿಡ ಹೆಂಗ್ ಡೆವಲಪ್ಮೆಂಟ್ ಆಗುತ್ತೆ ಹಂಗೆ ಇಳುವರಿ ಹೆಚ್ಚಿಗೆ ಆಗುತ್ತೆ ಸರ್. ಓಕೆ ಸರ್. ಇನ್ಶಿಯಲಿ ಒಂದು 6 ತಿಂಗಳಿಗೆ ಹೆಂಗೆ ಎಷ್ಟು ಕೆಜಿ ತನಕ ಬರ್ಬೋದು ಸರ್ ಎಕರೆಗೆ? ಹಚ್ಚದ 2 ತಿಂಗಳಾಗ ಒಂದು 2 kg 3 kg ಡೈಲಿ ಕಡಿಬೋದು ಸರ್. ಹಾಂ ಸರ್. ಇಲ್ಲ ಸರ್, ಈಗ ಫಸ್ಟ್ 6 ತಿಂಗಳು ಸ್ವಲ್ಪ ಕಡಿಮೆ ಇದ್ದು ಕಡಿಮೆ ಇರುತ್ತೆ ಸರ್. 1 ಎಕರೆಗೆ ಎಷ್ಟು ತೆಗಿಬೋದು ಸರ್ ಅಂದಾಜ? 1 ಎಕರೆಗೆ 6 ತಿಂಗಳು ಅಂತಂದ್ರೆ ನೀವು 5 kg 6 kg ಬರುತ್ತೆ ಸರ್ ಡೈಲಿ. 6 ತಿಂಗಳು ಆದ್ಮೇಲೆ ಇನ್ಕ್ರೀಸ್ ಹಾಕೋತ ಹೋಗ್ತದೆ, ಹೆಚ್ಚಿಗೆ ಆಗುತ್ತೆ ಸರ್. ಎಷ್ಟು ತೆಗಿಬೋದು ಸರ್? 20 1 ಕ್ವಿಂಟಲ್ ತನಕ ಬರ್ಬೋದು ಸರ್. ನಾವು ಹೆಂಗ್ ಗೊಬ್ಬರ ಅದು ಮೇಂಟೆನೆನ್ಸ್ ಮ್ಯಾಗ ಹೋಗುತ್ತೆ ಸರ್ ಇಳುವರಿ. 1 ಕ್ವಿಂಟಲ್ ಅಂದ್ರೆ ಡೈಲಿ 100 kg ತನಕ ಬಿ ನಾವು ಕಟಿಂಗ್ ಮಾಡ್ಬೋದು. ಕಟಿಂಗ್ 1 ಎಕರೆ ಒಳಗೆ. ಓಕೆ ಸರ್, ಇದು ಭಾಳ ಚೆನ್ನಾಗದ ಸರ್. ಯಾಕಂದ್ರೆ ಚೆನ್ನಾಗಿದೆ ಸರ್. ಆಮೇಲೆ ಇದು ನಾವು ಇದು ಬೆಳೆ ಮಧ್ಯಾಹ್ನ ಕಡಿದ್ರು ಬಿ ನಡೀತದೆ ಸರ್. ಇದು ಮಧ್ಯಾಹ್ನ ಕಡಿದ ಕಿಸಿಂದ ನಾವು ಬೆಳಗ್ಗೆ ಮಾರ್ಕೆಟಿಂಗ್ ಮಾಡ್ಬೋದು. ಓಕೆ ಸರ್. ಮಧ್ಯಾಹ್ನ ಸರ ಕಟಿಂಗ್ ಮಾಡಿ ಇಡ್ಬೋದು ಸರ್. ಇದು ಓಕೆ ಸರ್. ಹಾಳೇನಾಗಲ್ಲ? ಹಾಳಾಗಿಲ್ಲ ಸರ್. ಮನೆಗೆ ಇಟ್ಟರೆ ಹಾಳೇನಾಗಲ್ಲ ಒಂದು ದಿವಸ ತನಕ. ಆ ವೆರೈಟಿ ಏನದ ಅದು ಬೆಳಗ್ಗೆ ಮಾತ್ರ ಕಡಿಬೇಕ್ರಿ. ಇದು ಹಾಗೇನಿಲ್ಲ ಸರ್, ಮಧ್ಯಾಹ್ನ ಕೂಡ ಕಡಿದು ಇಡ್ಬೋದು ಸರ್. ಓಕೆ ಸರ್. ಓಕೆ, ಮಧ್ಯಾಹ್ನ ಕಡ್ದು ಬೆಳಗ್ಗೆ ತನಕ ಮಾರ್ಕೆಟ್ ಮಾಡ್ಬೋದು ಸರ್ ಇದು. ಓಕೆ ಸರ್. ಈಗ ಸರ್ ಅದು ಆಯ್ತು. ಆಮೇಲೆ ಈಗ ಸರ್ ಔಷಧಿ ಏನು ಹುಡ್ತೀರಿ ಇದಕ್ಕೆ? ಸ್ಪೆಷಲಿ ಈಗ ನಾವು ಗೊಬ್ಬರ ಹಾಕಿದೀವಿ, ಔಷಧಿ ಥ್ರಿಪ್ಸ್ ಅದು ಬರ್ತೇವೆ ಸರ್. ಓಕೆ ಸರ್. ಫಂಗಿಸೈಡ್ ಮೇನ್ ಅದು ಥ್ರಿಪ್ಸೇ ಬರೋದು ಇದ್ರೊಳಗೆ. ಹೆಚ್ಚಾನ ಇದು ಕಾಡವಂತದ ಥ್ರಿಪ್ಸ್ ಸರ್. ಥ್ರಿಪ್ಸ್. ಓಕೆ ಸರ್. ಮತ್ತೆ ಬೇರೆದು ಸೀಸನ್ ಜೂನ್ಯಾಗ ಅದು ಸ್ವಲ್ಪ ಚಿಕ್ಕುಳು ಬರ್ತಾವ ಸರ್. ಓಕೆ ಸರ್. ಅದಕ್ಕೇನದ ನಾರ್ಮಲಿ ನಾವು ಇಮ್ಯಾಮೆಕ್ಟಿನ್ ಅಂತವೆಲ್ಲ ಯೂಸ್ ಮಾಡ್ಬೋದ್ರಿ. ಹಾಂ ಸರ್. ಈಗ ಥ್ರಿಪ್ಸಿನ ಸಲ್ಯಾಕಂದ್ರೆ ಸ್ವಲ್ಪ ಸರಿಯಾಗಿ ವೆರೈಟಿ ಇದ್ದಂತ ತರ ಸರ್. ಓಕೆ ಸರ್. ಮಾರ್ಕೆಟ್ನಾಗ ನೋಡ್ಕಿಸಿಂದ ತರ್ತೇವೆ ಸರ್. ಯಾವಾಗ ಅದ್ರ ರೋಗ ನೋಡ್ಕೊಂಡು ಕಿಸಿಂದ ಇದು ಮಾಡ್ತೇವೆ ಸರ್. ಓಕೆ ಸರ್. ಔಷಧಿದು ಹೇಳಿದ್ರಿ ಸರ್. ಈ ಇದಕ್ಕೆ ಸರ್ ಪ್ಲಾಂಟ್ ಗ್ರೋತ್ ಪ್ರಮೋಟರ್ ಅಥವಾ ಮೈಕ್ರೋನ್ಯೂಟ್ರಿಯೆಂಟ್ ಕೆಲವೊಂದು ಸಲ ಯೂಸ್ ಮಾಡ್ಕೋತೀವಿ ಸರ್. ಯಾಕಂದ್ರೆ ಅದು PGR ಅಥವಾ ಅಮೈನೋ ಆಸಿಡ್ ಏನು ಹೊಡಿತೇವಲ್ಲ, ಅದರಿಂದ ಇಳುವರಿ ಇನ್ಕ್ರೀಸ್ ಆಗುತ್ತೆ, ಹೆಚ್ಚಿಗೆ ಆಗ್ತದೆ ಸರ್. ಮೊಗ್ಗು ಬರಂದ ಟೈಮ್ನಾಗ ಅಂತ ಟೈಮ್ನಾಗ ಅದೆಲ್ಲ ಹುಡ್ಕೋತೀವಿ ಸರ್. ಈಗ ಇದು ಮುಗಿಯ ಹಂತಕ್ಕೆ ಬಂದ ಸರ್. ಇದು ಎಲ್ಲ ಮುಗಿದ ಮೇಳಕ ಇದು ಸ್ವಲ್ಪ ಗ್ರೋತ್ ಪ್ರಮೋಟರ್ ಅವೆಲ್ಲ ಹುಡ್ಕೊಂಡು ಅಂದ್ರೆ ಮತ್ತೆ ಹೊಸ ಮೊಗ್ಗು ಬರೋದು ಚಾಲು ಆಗ್ತದೆ. ಓಕೆ ಸರ್. ಮತ್ತೆ ಇಳುವರಿ ಹೆಚ್ಚಾಗುತ್ತೆ. ಇಳುವರಿ ಹೆಚ್ಚಾಗುತ್ತೆ ಸರ್. ಸರ್, ಈಗ ಇನ್ನೊಂದು ತೊಗರಿ ಒಳಗೆ ನಾವು ಕುಡಿ ಚೂಟದ ಅಂತ ಹೇಳ್ತೀವಿ, ಚಂಡಿ ಚೂಟದ ಅಂತ ಹೇಳ್ತೀವಿ. ಹೂವ ಒಳಗೆ ಏನ್ರ ಆ ಥರ ಏನಿಲ್ಲ ಸರ್. ಆ ಥರ ಏನಿಲ್ಲ. ಏನ್ ಕಟ್ ಮಾಡ್ತೀವಿ ಸರ್, ಇದು ಮುಗಿದೋಯ್ತ್ರಿ ಇಲ್ಲಿ. ಇದು ಆಟೋಮೆಟಿಕ್ ಮತ್ತೆ ಇಲ್ಲಿ ಹೊಸ ಬ್ರಾಂಚಸ್ ಬಂದ ಅದು ಚಂಡಿ ಚೂಡ್ತೀವಿ ಅಂತ ಹೇಳ್ತಾರೆ. ಡೈಲಿ ಚೂಡ್ದಂಗೆ ಅದು ಇದು ಏನ್ ಕಟಿಂಗ್ ಮಾಡ್ತೀವಲ್ಲ ಸರ್, ಇಲ್ಲಿ ಮತ್ತೆ ಹೊಸ ಬ್ರಾಂಚಸ್ ಬರ್ತದೆ ಸರ್. ಓಕೆ ಓಕೆ. ಅದು ಸ್ಟಾರ್ಟಿಂಗ್ ಇದು ನೋಡ್ಬೋದು ಸರ್. ಈಗ ಅದು ಬೆಳ್ಕೋತ ಹೋದಂಗ ತಾನೇ ಬೆಳ್ಕೋತ ಹೋಗುತ್ತೆ ಸರ್. ಓಕೆ ಓಕೆ. ಇದು 4 ವರ್ಷ 5 ವರ್ಷ ಕಟಿಂಗ್ ಅಂತ ಮಾಡ್ತೀವಿ ಸರ್ ನಾವು. ಚಾಟ್ನಿ ಅಂತಾರಲ್ಲ, ಚಾಟ್ನಿ. ಹಾ ಸರ್, ಚಾಟ್ನಿ. ಈಗ ಅದು ಮಾಡ್ಕೊಂಡೇವ್ ನೋಡಿ ಸರ್. ಈಗ ಲಾಸ್ಟ್ ಇಯರ್ ಈಗ 4 ತಿಂಗಳು ಆಯ್ತು ಸರ್ ಅದು ಚಾಟ್ನಿ ಮಾಡ್ಕೊಂಡಿದ್ದು. ಓಕೆ. ಅಂದ್ರೆ ಚಾಟ್ನಿ ಅಂದ್ರೆ ಎಕ್ಸ್ಟ್ರಾ ಬ್ರಾಂಚಸ್ ಇಲ್ಲ ಸರ್, ಪೂರ್ತಿ ಕಟ್ ಮಾಡ್ತೀವಿ. 1 ಫೀಟ್ 1 ಅಡಿ ಇಟ್ಕಿಸಿಂದ ಪೂರ್ತಿ ಎಲ್ಲ ಕಟ್ ಮಾಡ್ತೀವಿ, ಪೂರಾ ಕೆಳಗಿನ ತೆಗೆದು ಬಿಡ್ತೇವೆ ಸರ್. ಮತ್ತೆ ಹೊಸದ್ ಏನದ ಮತ್ತೆ 4-5 ವರ್ಷ ನಡೀತದೆ ಸರ್. ಚಿಗರ್ತ ಸರ್ ಅದು. ಈಗ 4 ಹಳಿ ಪ್ಲಾಟ್ ಹಳಿದಾದ್ಮೇಲೆ 4-5 ವರ್ಷ ಪ್ಲಾಟ್ ಆದ್ಮೇಲೆ ಅದಕ್ಕೆ ಚಾಟ್ನಿ ಅಂತ ಮಾಡ್ತೀವಿ ಸರ್. ಓಕೆ ಸರ್. ಅದು ಎಷ್ಟು ಗ್ಯಾಪ್ ಅಂದ್ರೆ? 1 ಫೀಟ್ ಸರ್. 1 ಫೀಟ್ ಗ್ಯಾಪ್. 1 ಫೀಟ್ ಇಟ್ಟು ಪೂರಾ ಕಟಿಂಗ್ ಮಾಡ್ತೀವಿ ಸರ್. ಮತ್ತೆ ಚಿಗದು ಹೊಸ ಇದಾಗುತ್ತೆ ಸರ್. ಮತ್ತೆಲ್ಲ ಉಳುಮೆ ಮಾಡ್ಕೊಂಡು ಮತ್ತೆ ಗೊಬ್ಬರ ಎಲ್ಲ ಕೊಟ್ಟು ತಿಪ್ಪಿ ಗೊಬ್ಬರ ಕೊಟ್ಟ ಮತ್ತೆ ಹೊಸ ಇದಾಗ್ತದೆ. ಈಗ ಅಲ್ಲಿ ನೋಡ್ಬೋದು ಸರ್. ಹೌದು ಸರ್, ಆ ಥರ ಕಟಿಂಗ್ ಮಾಡಿದ್ದು ಸರ್. ಇಲ್ಲ ಸರ್, ಈಗ ಕಟಾವ್ ಅಂದ್ರೆ ಸರ್ ಇದು ಚಾಟ್ನಿ ಅಂತ ಹೇಳ್ತಲ್ಲ, ಇದು ವರ್ಷಕ್ಕೆ ಒಂದ್ಸರ್ತಿ ಮಾಡ್ತೀವಿ? 6 ವರ್ಷಕ್ಕೆ ಅಥವಾ 4 ವರ್ಷಕ್ಕೆ? 2 ವರ್ಷಕ್ಕೆ ಒಂದ್ಸಲ. 2 ವರ್ಷಕ್ಕೆ ಒಂದ್ಸರ್ತಿ ಅಂದ್ರೆ ಸರ್. ಈಗ ನಾವು ಒಂದ್ಸರ್ತಿ ಪ್ಲಾಂಟೇಶನ್ ಮಾಡಿದ್ರೆ ಎಷ್ಟು ವರ್ಷ ತನಕ ನಾವು 3 ವರ್ಷ 4 ವರ್ಷ ತನಕ ಏನ್ ಮಾಡ್ಬೇಕಾಗಿಲ್ಲ ಸರ್. ಓಕೆ ಸರ್. 3ನೇ 4ನೇ ವರ್ಷಕ್ಕೆ ನೀವು ಚಾಟ್ನಿ ಮಾಡ್ಬೋದು. ಚಾಟ್ನಿ 3-4ನೇ ವರ್ಷಕ್ಕೆ ಮಾಡ್ತೀವಿ ಸರ್. ಇದು ಪ್ಲಾಂಟೇಶನ್ ಮಾಡಿದ್ರೆ ಎಷ್ಟು ವರ್ಷ ತನಕ ಹೂವು ಮಾಡ್ಕೋತ ಹೋಗ್ಬೋದು ಅಂತ? ನಾವು ಈಗ 15-20 ವರ್ಷ ಹಿಡಿದು ಮಾಡ್ಕೊತ ಹೊಂಟಿವಿ ಸರ್. ಅವ್ರು ಹೇಳ್ತಾರೆ ಅಗಿ ಕೊಡೋ ಟೈಮ್ನಾಗ ಇದು 15 ವರ್ಷ ನಡೀತಾ ಅಂತ. ನಮ್ಮಲ್ಲಿ 15 ವರ್ಷ ಬಂದಿಲ್ಲ ಸರ್. 7-8 ವರ್ಷ ಒಂದು ಪ್ಲಾಂಟೇಶನ್ ಒಂದ್ಸತಿ ಪ್ಲಾಂಟೇಶನ್ ಮಾಡಿದ್ರೆ ಬೇಫಿಕ್ರಿ 7 ವರ್ಷ ತನಕ ಬೇಫಿಕ್ರಿ. ಹಂಗೆ ಇನ್ಕೀಸ್ ಹಾಕೋತ ಹೋಗುತ್ತೆ, ಹಂಗೆ ಇಳುವರಿ ಇನ್ಕೀಸ್ ಹಾಕೋತ ಆಗ್ತದೆ. ಮತ್ತೆ ಮುಂದೇನಾಗ್ತದೆ, ಇಳುವರಿ ಕಡಿಮೆ ಆಗ್ತದೆ ಸರ್. ಅವಾಗ ಪ್ಲಾಂಟೇಶನ್ ತೆಗೆದು ಮತ್ತೆ ಹೊಸ ಪ್ಲಾಂಟೇಶನ್ ಮಾಡ್ತೀರಿ. ಓಕೆ ಸರ್. ಓಕೆ ಓಕೆ ಸರ್. ಇದು ನಾವು ಇನಿಷಿಯಲಿ ಪೀರಿಯಡ್ ಒಳಗೆ ಏನಾರ ಗೌರ್ಮೆಂಟ್ ಕಡೆಯಿಂದ ಏನಾರ ಸಬ್ಸಿಡೀಸ್ ಏನಾರ ತಗೊಂಡ್ರೆ? ಈಗ ಮೊದಲೆಲ್ಲ ಡೈರೆಕ್ಟ್ ಇತ್ತು ಸರ್. ಈಗ ಅದು ಉದ್ಯೋಗ ಖಾತ್ರಿ ಒಳಗೆ ಅಟ್ಯಾಚ್ ಮಾಡಿಬಿಟ್ರ ಸರ್. ನಾವು ಗುಲಾಬಿ ಮಾಡ್ತೇವೆ ಅಂತಂದ್ರೆ ನಿಮ್ಗೆ ಉದ್ಯೋಗ ಖಾತ್ರಿ ಒಳಗೆ ಸಬ್ಸಿಡಿ ಬರುತ್ತೆ ಸರ್. ಓಕೆ. ಮತ್ತೆ ನಿಮ್ಗೆ ಲೇಬರ್ ಕೊಡುತ್ತೆ ಸರ್ ಉದ್ಯೋಗ ಖಾತ್ರಿ ಕಡೆ, ಗೌರ್ಮೆಂಟ್ ಕಡೆಯಿಂದ ಅಗಿ ಹಚ್ಕೊಂಬಸಲ್ಲ. ಓಕೆ, ಗೌರ್ಮೆಂಟ್ ಕಡೆಯಿಂದ ಕೊಡ್ತಾರೆ. ಗುಲಾಬಿ ಹಚ್ಕೋಬೇಕಾದ್ರೆ ಉದ್ಯೋಗ ಖಾತ್ರಿ ಒಳಗೆ ನಾವು ಲೇಬರ್ ಬರ್ತದೆ ಸರ್. ನಮ್ಮ ಅಗಿ ಪೇಮೆಂಟು ಸಬ್ಸಿಡಿ ಬರುತ್ತೆ ಸರ್. ಅಗಿ ಪೇಮೆಂಟು ಬರ್ತದೆ ಸರ್. ಎಷ್ಟು ಪರ್ಸೆಂಟ್ ಏನು ಕಂಪ್ಲೀಟ್ ಬರ್ತದೆ ಸಬ್ಸಿಡಿ? 50% ಯಾವ ಥರ? 50% ಲೆಕ್ಕದಾಗ ಕೊಡ್ತಾರೆ ಸರ್. 50% ಒಂದು 30,000 ಹಂಗೆ ಅಂದಾಜು ಸರ್. ಅಂದಾಜು ಎಕರೆಗೆ. ಆಮೇಲೆ ಈಗ ಡ್ರಿಪ್ ಸ್ಪ್ರಿಂಕ್ಲರ್ ಡ್ರಿಪ್ ಎಲ್ಲ ಸಬ್ಸಿಡಿ ನಾವು ರೈತರು ತಗೋಬೋದು, ಆರಾಮ ಎಲ್ಲ ರೈತರು ತಗೋಬೋದು ಸರ್. ನೀರಾವರಿ ಇತ್ತಂದ್ರೆ ಎಲ್ಲ ರೈತರು ಸಬ್ಸಿಡಿ ಮಾಡ್ಕೋಬೋದು. ಆಯ್ತು ಸರ್. ಸರ್, ಈಗ ನಮ್ಮ ಕಡೆ 2 ಅದ ಸರ್. ಈಗ ನಾನು ಈಗ ನೋಡತ್ತೀನಿ ರೀ, 2 ವೆರೈಟಿ ಅವ. ಇದು ಬಟನ್ ವೆರೈಟಿ, ಇನ್ನೊಂದು ಇದು ಪನ್ನೀರ್ ವೆರೈಟಿ ಸರ್.
ಈ ಎರಡು ವೆರೈಟಿ ಒಳಗೆ ಯಾವ್ದು ಚೆನ್ನಾಗಿರುತ್ತೆ ಸರ್? ಮಾರ್ಕೆಟ್ ಒಳಗೆ ರೆಗ್ಯುಲರ್ಲಿ ಬೇಕಾಗತ್ತಾ ಅಥವಾ ಮಾರ್ಕೆಟ್ ಚೆನ್ನಾಗಿ ಪ್ರೈಸ್ ಇದೆ? ಹಬ್ಬ ಹುಣ್ಣಿಮೆ ಟೈಮ್ನಾಗ ಹೆಚ್ಚಿಗೆ ಡಿಮ್ಯಾಂಡ್ ಇರುತ್ತೆ ಸರ್. ಇದು ಬಟನ್ ವೆರೈಟಿ. ಬಟನ್ ವೆರೈಟಿ ಸರ್. ಓಕೆ. ಅದು ಡೈಲಿ ಏನದ ಹಾರ್ ಮಾಡ್ಲಕ್ಕ ಅದು ಹೆಚ್ಚಿಗೆ ಅದು ಡೈಲಿ ಯೂಸ್ ಆಗುತ್ತೆ. ಸೊ ಡಿಮಾಂಡೆಡ್ ಯಾವುದು ಸರ್? ಡಿಮ್ಯಾಂಡ್ ಇದು ಇರುತ್ತೆ ಸರ್. ಇದು ಬಟನ್ ವೆರೈಟಿ ವೆರೈಟಿ ಸರ್ ರೆಗ್ಯುಲರ್ಲಿ. ಸ್ಪೆಷಲಿ ನಮ್ಮ ಗುಲ್ಬರ್ಗ ಡಿಸ್ಟಿಕ್ ಒಳಗೆ ನಾವು ಈ ಗುಲ್ಬರ್ಗ ಮಾತ್ರ ಒಂದು 15-20 ರೂಪಾಯಿ ಹೆಚ್ಚಿಗೆ ಮಾರುತ್ತೆ ಸರ್ ಇದು ಯಾವ್ದು ಬೇರೆ. ಓಕೆ ಸರ್. ಓಕೆ. ಕೆಜಿಗೆ ಸರ್ ಅದು 50 ಮಾರಿದ್ರೆ ಇದು 100 ಮಾರುತ್ತೆ ಸರ್. ಅದಕ್ಕೆ ಹೈ ಡಿಮಾಂಡ್. ಸೊ ನಮ್ಮ ರೈತರಿಗೆ ಹೇಳ್ಬೇಕಂದ್ರೆ ಇದು ಸ್ವಲ್ಪ ಚೆನ್ನಾಗದ ಮಾಡ್ಕೋಬೋದು ಸರ್. ಇದಕ್ಕೆ ನಮ್ಮ ರೈತರಿಗೆ ಏನಾದರೂ ಮೇಜರ್ ಪ್ರಾಬ್ಲಮ್ ನಾವು ಅದು ಕಂಟ್ರೋಲ್ ಮಾಡ್ಕೊಂಡ್ರೆ ನಮ್ಮ ಇಳುವರಿ ಆಗುತ್ತೆ ಅಥವಾ ಏನಾದ್ರು ಗೊಬ್ಬರ ಹಾಕಬೇಕಾದ್ರೆ ನಿಮ್ಮ ಸಜೆಷನ್ ಏನು ಸರ್? ಸ್ಪೆಷಲ್ ಹೂವು ಫಾರ್ಮಿಂಗ್ ಒಳಗೆ ನಿಮ್ದು ಎಕ್ಸ್ಪೀರಿಯನ್ಸ್ ಪ್ರಕಾರ ಎಲ್ಲಿ ನೀವು ಕಂಟ್ರೋಲ್ ಮಾಡ್ಕೊಂಡ್ರೆ ರೈತರಿಗೆ ಇದು ಮಳೆಗಾಲ ಟೈಮ್ನಾಗ ಸ್ವಲ್ಪ ಎಲೆ ಚುಕ್ಕಿ ರೋಗ, ಬೂದಿ ರೋಗ ಅವೆಲ್ಲ ಸ್ವಲ್ಪ ಮಳೆಗಾಲ ಟೈಮ್ನಾಗ ಸ್ವಲ್ಪ ಕಾಡುತ್ತೆ ಸರ್. ಓಕೆ. ಈ ಬ್ಯಾಸಿಗೆ ಟೈಮ್ನಾಗ ಏನು ಟ್ರಿಪ್ಸ್ ಬಿಟ್ರೆ ಏನೂ ಇರಂಗಿಲ್ಲ ಸರ್ ಇದು. ಓಕೆ. ಬರೀ ನೀರು ಕೊಟ್ರೆ ಸಾಕು ಸರ್ ಈಗ ಬ್ಯಾಸಿಗೆ ಟೈಮ್ನಾಗ. ಓಕೆ ಸರ್. ಮಳೆಗಾಲ ಟೈಮ್ನಾಗ ಸ್ವಲ್ಪ ರೋಗಗಳು ಬಾಧೆ ಇರುತ್ತೆ ಸರ್. ರೋಗದ ಬಾಧೆ ಇರ್ತೈತೆ. ಓಕೆ ಸರ್. ನೀರು ಈಗ ನೀರಿನ ನಾವು ಬಿಟ್ಟಿವಿ. ನೀರು ಯಾವ ಥರ ಬಿಡ್ತೀರಿ ಸರ್? ಸ್ಪೆಷಲಿ ಸಮ್ಮರ್ ಟೈಮ್ ಒಳಗೆ ಹೆಂಗೆ ಅಥವಾ ಮಳೆಗಾಲದಾಗ ಏನು ನೀರು ಹೆಚ್ಚಿಗೆ ಕೊಡಂಗಿಲ್ಲ ಸರ್ ಇದಕ್ಕೆ. ಮಳೆನೇ ಬರ್ತಿರ್ತದೆ, ಅದೇ ನೀರೇ ಹೆಚ್ಚಾಗಿರ್ತಿರ್ತದೆ. ಓಕೆ ಸರ್. ಅವಾಗೇನು ನೀರು ಕೊಡೋಂಥ ಅವಶ್ಯಕತೆ ಇಲ್ಲ ಸರ್ ಅವಾಗ. ಈ ಬ್ಯಾಸಿಗೆ ಟೈಮ್ನಾಗ 2 ದಿನ 3 ದಿನ ನಿಮ್ಮ ಹೊಲ ಗುಣ ನೋಡ್ಕೊಂಡು ಸರ್. ಕೆಲವೊಂದು ಭೂಮಿ ನೀರು ಕೊಡೋದು ಕಡಿಮೆ ಕುಡಿಯುತ್ತೆ ಸರ್. ನೋಡ್ಕೊಂಡು ಕಿಶನ್ ಇದು ಮಾಡ್ತೇವೆ ಸರ್. ಓಕೆ. 2 ದಿನಕ್ಕೊಮ್ಮೆ 3 ದಿನಕ್ಕೊಮ್ಮೆ ಕೊಟ್ಟರು ನಡೀತದೆ ಸರ್. ಡ್ರಿಪ್ ಇರಿಗೇಷನ್ ಇತ್ತಂದ್ರೆ ಡೈಲಿ 1 ಗಂಟೆ ನೀವು ನೀರು ಕೊಟ್ಟರು ಸಾಕು ಸರ್. ಸಾಕಿಲ್ಲ ಸರ್? ಅಷ್ಟು ಮಾತು ಸರ್. ನಮ್ಮ ರೈತರಿಗೆ ಹೂವು ಫಾರ್ಮಿಂಗ್ ಮಾಡಿದ್ರೆ ನಮ್ಮ ತಿಂಗಳಿಗೆ 1 ಎಕರೆ ಒಳಗೆ ಎಷ್ಟು ಇದು ಗಳಿಸ್ಬೋದು ಸರ್ ರೈತ? ಎಲ್ಲ ಸರಿ ಅಂತಂದ್ರೆ ಒಂದು ಎಲ್ಲರೂ ನಾವು ಜಾಬ್ ಮಾಡಿದ್ರೆ ಎಷ್ಟು 45,000 ರೂಪಾಯಿ ನಮ್ಗೆ ಏನು ಸ್ಯಾಲ್ರಿ ಕೊಡ್ತಾರೆ ಅಷ್ಟು ನಮ್ಮ ಹೊಲದಾಗೆ ಫ್ರೀ ಆಗಿ ಗಳಿಸ್ಬೋದು ಸರ್. 1 ಎಕರೆನಾಗ 1 ಎಕರೆಗೆ ಹೂವು ಫಾರ್ಮಿಂಗ್ ಮಾಡಿದ್ರೆ 40ರಿಂದ 50,000 ತನಕ ಮಾಡ್ಕೋಬೋದು ನೋಡ್ರಿ ಸರ್. ಎಲ್ಲ ಖರ್ಚು ತೆಗೆದು. ವಾವ್. ಇದು ಭಾಳ ಬೆನಿಫಿಟ್ ಆಗುತ್ತೆ ಸರ್ ರೈತರಿಗೆ. ಥ್ಯಾಂಕ್ ಯು ಸರ್. ನಾವು ಎಲ್ಲೇ ಹೋಗಿ ಬೇರೆ ಕಡೆ ಕಂಪ್ನಿ ಒಳಗೆ ಅಲ್ಲಿ ಇಲ್ಲಿ ಕೆಲಸ ಮಾಡಾಗ 1 ಎಕರೆ 2 ಎಕರೆ ಇತ್ತಂದ್ರೆ ಭೀ ನೀರಾವರಿ ಮಾಡ್ಕೊಂಡು ನಾವು ಆರಾಮ್ಸೆ ಮಂತ್ಲಿ 50,000-60,000 ರೂಪಾಯಿ ನಾವು ಗಳಿಸ್ಬೋದು ಸರ್. ಸೀದಾ ಖಾಲಿ ಹೂವು ಮಾಡ್ಕೊಂಡ್ರೆ ಸಾಕು. ಸಾಕು ಸರ್. ಥ್ಯಾಂಕ್ ಯು ಸರ್. ಜಾಬ್ ಮಾಡ್ಕೋತ ಹೋಗ್ತೇವ್ರಿ. 2 ಎಕರೆ ಇದ್ರೆ ಸಾಕು ಸರ್. ಓಕೆ. ಇದು ಯಾವ ವೆರೈಟಿ ಅಂದ್ರೆ ಸರ್? ಇದು ಪನ್ನೀರ್ ವೆರೈಟಿ ಸರ್. ಇದು ಪನ್ನೀರ್ ಏನು ಸರ್? ಹಾಂ ಸರ್. ಸ್ವಲ್ಪ ಗುಲಾಬಿ. ಸ್ವಲ್ಪ ದೊಡ್ಡ ಸೈಜ್ ಬರ್ತದೆ ಸರ್. ಇದು ಸ್ವಲ್ಪ ಈಗ ಬಿಸಿಲು ಸ್ವಲ್ಪ ಹೆಚ್ಚಿಗೆ ಇದಲ್ಲ ಸರ್. ಅದು ಸ್ವಲ್ಪ ಇದು ಆಗುತ್ತೆ ಸರ್ ಈಗ. ಓಕೆ ಸರ್. ಇದು ಇಳುವರಿ ಹಂಗೆ ಥಂಡಿ ಒಳಗೆ ಹೆಚ್ಚಿಗೆ ಬರ್ತದ ಏನು ಬಿಸಿಲು ಒಳಗೆ ಹೆಚ್ಚಿಗೆ ಬರ್ತದೆ ಸರ್? ಇದು ಥಂಡಿ ಒಳಗೆ ಹೆಚ್ಚಿಗೆ ಬರುತ್ತೆ ಸರ್. ಓಕೆ. ಈಗ ನಮ್ಗೆ ಜೂನ್ ಹಿಡ್ಕೊಂಡು ನವೆಂಬರ್ ಡಿಸೆಂಬರ್ ಫುಲ್ ಇಳುವರಿ ಇರ್ತದೆ ಸರ್. ಈಗ ಸ್ವಲ್ಪ ಡೌನ್ ಆಗುತ್ತೆ ಸರ್ ಬಿಸಿಲಿಗೆ ಡೌನ್ ಆಗುತ್ತೆ ಸರ್. ಆಮೇಲೆ ಕ್ವಾಲಿಟಿ ಒಳಗೆ ಭೀ ಸ್ವಲ್ಪ ಕಡ್ಡಿ ಎಲ್ಲ ಗಿಡ್ಡು ಬರುತ್ತೆ ಸರ್. ಸೀಸನ್ ಒಳಗೆ ಫುಲ್ ದಪ್ಪ ಸೈಜ್ ಮತ್ತು ಕಡ್ಡಿ ಎಲ್ಲ ಊಸ್ ಬರ್ತದೆ ಸರ್. ಈಗ ಸೇಮ್ ನಮ್ದು ಅದು ರೆಡ್ ಬಟನ್ ಆ ಥರನೂ ಹಂಗೆ ಸರ್? ಸೇಮ್ ಅದು ಸೇಮ್ ಸರ್. ಅಂದ್ರೆ ಅದು ವೆರೈಟಿನೇ ಬೇರೆ, ಈ ವೆರೈಟಿ ಬೇರೆ. ಓಕೆ ಸರ್. ಕರೆಕ್ಟ್. ಬರೀ ಸರ್. ಇದೀಗೆಲ್ಲ ಗೊಬ್ಬರ ಅದನ್ನು ಕೊಟ್ಟೇವಂದ್ರೆ ಮತ್ತೆ ಈಗ ಫುಲ್ ಹರಿನೀರು ಹಾಕ್ತೇವೆ ಸರ್. ಇದಕ್ಕೆಲ್ಲ ಭೂಮಿಯನ್ನು ಒಣಗ್ಯದ ಸರ್ ಇದು ಪೂರಾ. ಹೌದು. ಇದಕ್ಕೆ ಈಗ ಹರಿನೀರು ಹಾಕಿದ್ರೆ ಮತ್ತೆ ಇದು ಮುಂದಿನ ಮಂತ್ನಾಗ ಕವರ್ ಆಗುತ್ತೆ ಸರ್. ಇದು ಫ್ಲಡ್ ಇರಿಗೇಷನ್ ಅಂತ ಹೇಳ್ತೀವಿ. ಬ್ಯಾಸಿಗೆ ಟೈಮ್ನಾಗ ನಾವು ಫುಲ್ ನೀರು ಹರಿನೀರು ಕೊಡಲೇಬೇಕು ಸರ್. ಇದು ಅಂದಾಗ ಇಳುವರಿ ನಮ್ಗೆ ಸ್ವಲ್ಪ ಹೆಚ್ಚಿಗೆ ಆಗುತ್ತೆ ಸರ್. ಓಕೆ ಸರ್. ಸರ್ ಕಂಪೇರ್ ಮಾಡ್ಬೇಕಾದ್ರೆ ನಾವೇನು ಅದು ಆ ರೋಸ್ ನೋಡಿದೀವಿ, ಈ ರೋಸ್ ನೋಡಿದೀವಿ, ಖರ್ಚು ಹೆಚ್ಚಿಗೆ ಅದಕ್ಕೆ ಬರ್ತದೆ ಇದು ಬರ್ತದೆ ಸರ್? ಸೇಮ್ ಬರ್ತದೆ ಈಕ್ವಲ್ ಸರ್. ಅಂದ್ರೆ ಇದು ಇಳುವರಿ ಹೆಚ್ಚಿಗಿರುತ್ತೆ ಸರ್. ಇದು ಅದಕ್ಕಿಂತ ಇಳುವರಿ ಹೆಚ್ಚಿಗಿರುತ್ತೆ ಸರ್. ಇಳುವರಿ 1 ಎಕರೆಗೆ ನಾವು ಡೈಲಿ ಒಂದು 50 kg ಕಡಿದ್ರೆ ಇದು 2 ಕ್ವಿಂಟಲ್ ತನಕ ಕಡಿಬೋದು ಸರ್. 1 ಎಕರೆಗೆ. ಹಾಂ ಸರ್. ಹಾಂ ಸರ್. ಇದು ಇಳುವರಿ ಡೈಲಿ ಹೆಚ್ಚಿಗಿರುತ್ತೆ ಸರ್. ಡೈಲಿ ಹೆಚ್ಚಿಗಿರುತ್ತೆ ಸರ್. ಇದು ಇಳುವರಿ ಹೆಚ್ಚಿಗಿರುತ್ತೆ ಸರ್. ಅದರ ಇಳುವರಿ ಇನ್ಕ್ರೀಸ್ ಇರ್ತದೆ, ಅದು ಮಾರ್ಕೆಟ್ ವ್ಯಾಲ್ಯೂ ಅದು ಹೆಚ್ಚಿಗಿರುತ್ತೆ ಸರ್. ಅದು ಇಳುವರಿ ಕಡಿಮೆ ಇರುತ್ತೆ. ಅದ್ರ ಮಾರ್ಕೆಟ್ ವ್ಯಾಲ್ಯೂ ಹೆಚ್ಚಿಗಿರುತ್ತೆ. ಇದು ಇಳುವರಿ ಇನ್ಕ್ರೀಸ್ ಹೆಚ್ಚಿಗೆ ಅದ್ರ ಇಳುವರಿ ಹೆಚ್ಚಿಗಿರುತ್ತೆ ಸರ್. ಓಕೆ ಸರ್. ಅಂದ್ರೆ ಎಲ್ಲ ವೆರೈಟಿ ಇರೋದ್ರಿಂದ ನಮ್ಗೆ ಒಂದು ಅನುಕೂಲ ಆಗುತ್ತೆ ಸರ್. ಓಕೆ ಸರ್. ಒಂದೇ ವೆರೈಟಿ ಮಾಡಿದ್ರೆ ಒಂದಿಷ್ಟು ಆ ಕಡೆ ಬಂದಿರ್ತದೆ, ಒಂದಿಷ್ಟು ಈ ಕಡೆ ಹಾಕಿಸಿದ ಎಲ್ಲ ಏನದ ಮಾರ್ಕೆಟಿಂಗ್ ನಮ್ಗೆಲ್ಲ ವೆರೈಟಿ ಅದಪ್ಪ ಅಂದಪ್ಲೆ ಆಗಿರ್ತದೆ ಸರ್. ಓಕೆ 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 ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ನಿಮ್ಮದು ಸಜೆಷನ್ ಭಾಳ ಬೆನಿಫಿಟ್ ಆಗುತ್ತೆ ನಮ್ಮ ರೈತರಿಗೆ. ನಿಮ್ಮದು ಈ ವಿಡಿಯೋ ನೋಡಿದ್ರೆ ರಿಯಲಿ ನಮ್ಮ ರೈತರು ಖುಷಿ ಆಗ್ತಾರೆ. ಯಾಕಂದ್ರೆ ನಾವು ಫುಲ್ ಕಂಪ್ಲೀಟ್ ವ್ಯೂವರ್ ಆಗಿ ಹೇಳಿದ್ದೀವಿ ಈ ರೈತರಿಗೆ ಬೆನಿಫಿಟ್ ಏನಾಗುತ್ತೆ ಅಂತ ಹೇಳಿ.